ಧರ್ಮಕ್ಷೇತ್ರಕ್ಕೆ ಸ್ವಾಗತ. ವೀಕ್ಷಕರೇ, ಶ್ರೀಮಂತ ಇತಿಹಾಸ ಹಾಗೆ ಸ್ಮರಣೀಯ ಘಟನೆಗಳಿಂದ ನೆನಪಿಗೆ ಬರೋ ಹೆಸರು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆ. ಬೇಲೂರು ತಾಲೂಕಿನ ಈಗಿನ ಹಳೇಬೀಡಾಗಿರುವ ಹಿಂದಿನ ದ್ವಾರ ಸಮುದ್ರವನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಹೊಯ್ಸಳ ಚಕ್ರವರ್ತಿಗಳ ಅಧಿಕಾರಾವಧಿಯಲ್ಲಿ ವೈಭವದ ಉತ್ತುಂಗವನ್ನ ತಲುಪಿತ್ತು ಈ ಹಾಸನ ಜಿಲ್ಲೆ. ಕಣ್ಮನ ಸೆಳೆಯುವ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಹಾಸನ ಜಿಲ್ಲೆ ಬೇಲೂರು ಮತ್ತು ಹಳೇಬೀಡಿನಲ್ಲಿರುವಂತಹ ಹೊಯ್ಸಳ ಶೈಲಿಯ ಶಿಲ್ಪಕಲೆಯ ತವರೂರು. ಆದ್ರೆ ಈ ಬೇಲೂರಿನ ಚನ್ನಕೇಶವ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯಕ್ಕಿಂತಲೂ ಮೊದಲೇ ಹೊಯ್ಸಳ ಸಾಮ್ರಾಜ್ಯದಿಂದ ವಿಶೇಷ ದೇವಾಲಯವೊಂದನ್ನು ನಿರ್ಮಿಸಲಾಗಿದೆ. ಅದೇ ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿ ಗ್ರಾಮದಲ್ಲಿನ ಲಕ್ಷ್ಮೀ ದೇವಾಲಯ. ಸ್ಥಳ ಪುರಾಣದಂತೆ ಹೊಯ್ಸಳ ಕಾಲದಲ್ಲಿ ವಜ್ರ ವ್ಯಾಪಾರಿಯಾಗಿದ್ದ ಕೊಲ್ಲಾಪುರದ ಕುಲ್ಲಣ್ಣ ರಾವುತ ವಜ್ರ ವ್ಯಾಪಾರಕ್ಕಾಗಿ ಬಂದಾಗ ನಷ್ಟ ಅನುಭವಿಸ್ತಾನೆ. ಮೂಲತಃ ಕೊಲ್ಲಾಪುರದವನಾಗಿದ್ದ ಕುಲ್ಲಣ್ಣ ರಾವುತ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನ ನೆನೆದು ತನ್ನ ವ್ಯಾಪಾರ ಚೆನ್ನಾಗಿ ಆದಲ್ಲಿ ಈ ಸ್ಥಳದಲ್ಲಿ ಮಹಾಲಕ್ಷ್ಮಿಗಾಗಿ ದೇವಾಲಯ ಕಟ್ಟಿಸೋದಾಗಿ ಹರಕೆ ಮಾಡ್ಕೊಳ್ತಾನೆ. ಆ ನಂತರದ ದಿನದಲ್ಲಿ ಕುಲ್ಲಣ್ಣ ರಾವುತನ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ. ಆದ್ರಿಂದ ಹೊಯ್ಸಳ ಕಾಲದ ಅಮರ ಶಿಲ್ಪಿ ಜಕಣಾಚಾರ್ಯರ ನೆರವಿನಿಂದ ಕೊಲ್ಲಾಪುರದಲ್ಲಿ ನೆಲೆ ನಿಂತಿರುವ ಲಕ್ಷ್ಮಿಯನ್ನ ನಿಂತ ಭಂಗಿಯಲ್ಲಿರುವಂತೆ ಇಲ್ಲಿಯೂ ಅದೇ ರೀತಿ ಪ್ರತಿಷ್ಠಾಪಿಸಿ ದೇವಾಲಯ ಕಟ್ಟಿಸಲಾಗುತ್ತೆ. ಈ ರೀತಿಯ ನಿಂತ ಭಂಗಿಯಲ್ಲಿರೋ ಲಕ್ಷ್ಮೀ ದೇವಾಲಯ ನೋಡೋಕ್ ಸಿಗೋದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯದಲ್ಲಿ, ಅಲ್ಲಿ ಬಿಟ್ರೆ ದೊಡ್ಡಗದ್ದವಳ್ಳಿಯಲ್ಲಿ. ಆದ್ರಿಂದ ಈ ಹಿಂದೆ ಈ ದೊಡ್ಡಗದ್ದವಳ್ಳಿ ಲಕ್ಷ್ಮೀ ದೇವಾಲಯವನ್ನ ಅಭಿನವ ಕೊಲ್ಲಾಪುರ ದೇವಾಲಯವೆಂದೇ ಕರೆಯಲಾಗ್ತಿತ್ತು. ಹಾಗೆ ಹೊಯ್ಸಳರ ಕಾಲದ ಮೊಟ್ಟಮೊದಲ ದೇವಾಲಯ ಅನ್ನೋ ಹೆಮ್ಮೆಯನ್ನ ಪಡೆದಿದೆ. ಹೊಯ್ಸಳರ ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1113ರಲ್ಲಿ ಕಟ್ಟಿಸಿರುವ ಏಕೈಕ ಚತುಷ್ಕೂಟ ದೇವಾಲಯ ಇದಾಗಿದ್ದು, ಲಕ್ಷ್ಮೀ, ಮಹಾಕಾಳಿ, ವಿಷ್ಣು, ಮಹಾಶಿವ ನೆಲೆಸಿರುವ ಸನ್ನಿಧಾನ. ದೇವಾಲಯದ ವಿಶೇಷತೆ ಅಂದ್ರೆ 9 ಗೋಪುರಗಳನ್ನು ಹೊಂದಿರುವ 4 ಗರ್ಭಗುಡಿ ಇರುವ ಚತುಷ್ಕೂಟ ದೇವಾಲಯ. ದೇಗುಲದ 8 ಗೋಪುರ ಕದಂಬ, ಹೊಯ್ಸಳ, ವೇಸರ ಶೈಲಿಯಲ್ಲಿದ್ರೆ ಲಕ್ಷ್ಮೀ ದೇಗುಲದ ಗೋಪುರ ದ್ರಾವಿಡ ಶೈಲಿಯಲ್ಲಿರೋದನ್ನ ಕಾಣಬಹುದು. ದೊಡ್ಡಗದ್ದವಳ್ಳಿ ಲಕ್ಷ್ಮೀ ದೇವಾಲಯ ಹೊರತು ದೇಶದ ಯಾವ ಭಾಗದಲ್ಲೂ ವಿಭಿನ್ನ ವಾಸ್ತು ಶೈಲಿಯಲ್ಲಿರೋ ಚತುಷ್ಕೂಟ ದೇವಾಲಯ ನೋಡೋಕೆ ಸಿಗೋದಿಲ್ಲ. ಗೋಪುರದಲ್ಲಿ ಹೊಯ್ಸಳರ ಲಾಂಛನವಾದ ಸಳ, ಹುಲಿಯೊಂದಿಗೆ ಹೋರಾಡೋ ಶಿಲ್ಪವನ್ನ ನೋಡಬಹುದು. ಹೊಯ್ಸಳರ ಇತರ ದೇವಾಲಯಗಳಿಗಿಂತ ವಿಭಿನ್ನವಾಗಿರೋ ಈ ದೇವಾಲಯ ಹೊರಭಾಗದಲ್ಲಿ ಅಷ್ಟಾಗಿ ಕುಸುರಿ ಕೆತ್ತನೆಗಳನ್ನ ಹೊಂದಿಲ್ಲ. ಹೊಯ್ಸಳರ ಕಾಲದ ಬೇರೆ ದೇವಾಲಯಗಳಿಗೆ ಹೋಲಿಕೆ ಮಾಡಿದ್ರೆ ಸರಳವಾಗಿ ಕಟ್ಟಲಾಗಿರೋದು ಕಾಣುತ್ತೆ. ಈ ದೇವಾಲಯ ಹೊಯ್ಸಳರ ಕಾಲದ ಮೊದಲ ದೇಗುಲವಾದ್ರಿಂದ ಬಹುಶಃ ವಾಸ್ತುಶಿಲ್ಪಿಗಳು ತಮ್ಮ ಕರಕುಶಲತೆಯನ್ನ ಇಲ್ಲಿ ಅಭ್ಯಾಸ ಮಾಡೋಕೆ ಪ್ರಾರಂಭಿಸಿರಬಹುದು ಅಂತ ಹೇಳಲಾಗತ್ತೆ. ಆದ್ರೂ ವಿಭಿನ್ನ ರೀತಿಯ ವಾಸ್ತುಶೈಲಿ, ಗೋಪುರದ ಶಿಲ್ಪಕಲೆಯಿಂದ ದೇವಾಲಯದ ಸೌಂದರ್ಯ ಕಣ್ಮನ ಸೆಳೆಯುವಂತಿದೆ. ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಹೆಚ್ಚಿನ ಹೊಯ್ಸಳ ದೇವಾಲಯಗಳಿಗಿಂತ ವಿಭಿನ್ನವಾಗಿ ದೊಡ್ಡಗದ್ದವಳ್ಳಿಯಲ್ಲಿರುವ ದೇವಾಲಯವು ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ. ಮಹಾಲಕ್ಷ್ಮಿಯು ಪೂರ್ವಕ್ಕೆ ಮುಖ ಮಾಡಿದ್ದಾಳೆ ಮತ್ತು ಅವಳ ಎದುರಿಗೆ ಪಶ್ಚಿಮಕ್ಕೆ ಮುಖ ಮಾಡಿರೋ ಶಿವನ ಗುಡಿ ಇದೆ. ಕಾಳಿದೇವಿಯು ಸೌಮ್ಯ ರೂಪದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದಾಳೆ ಮತ್ತು ಭಗವಾನ್ ವಿಷ್ಣುವು ಅವಳ ಎದುರು ಉತ್ತರಕ್ಕೆ ಎದುರಾಗಿದ್ದಾನೆ. 40 ವರ್ಷಗಳ ಹಿಂದೆ ವಿಷ್ಣುವಿನ ಮೂಲ ವಿಗ್ರಹ ಕಳವಾಗಿದ್ದು ಬದಲಾಗಿ ಕಾಲಭೈರವನ ವಿಗ್ರಹವನ್ನ ಇಡಲಾಗಿದೆ. ಮುಖ್ಯ ದ್ವಾರದಲ್ಲಿ ಜಯ, ವಿಜಯ ದ್ವಾರಪಾಲಕರ ಶಿಲ್ಪಗಳು ಅದ್ಭುತವಾಗಿ ಕೆತ್ತಲಾಗಿದೆ. ಇನ್ನೊಂದು ಹೊಯ್ಸಳರ ಯಾವುದೇ ದೇವಾಲಯದಲ್ಲೂ ನೋಡೋಕೆ ಸಿಗದಿರೋದು 8 ಅಡಿ ಎತ್ತರದ ಶಿಲ್ಪ ಬೇತಾಳನದ್ದು. ಕಾಳಿಗುಡಿಯ ಮುಂದೆ ದ್ವಾರಪಾಲಕರಂತೆ ನಿಂತಿದ್ದು ಕೈಯಲ್ಲಿ ರುಂಡವನ್ನ ಹಿಡಿದುಕೊಂಡು ನಗ್ನವಾಗಿರುವಂತೆ ಕೆತ್ತಲಾಗಿರುವ ಭೂತನಾಥರ ಶಿಲ್ಪ ಭಯಾನಕವಾಗಿ ಹಾಗೆ ವಿಶೇಷವಾಗಿ ಕಾಣುತ್ತೆ. ದ್ವಾರದ ಮೇಲ್ಭಾಗದಲ್ಲಿ ಸಪ್ತ ಮಾತೃಕೆಯರ ಕೆತ್ತನೆಗಳು ಕಾಣಿಸತ್ವೆ. ಮಹಾಕಾಳಿ ದೇಗುಲದ ಪಕ್ಕದ ಮೇಲ್ಛಾವಣಿಯ ಮೇಲೆ ನೋಡಿದ್ರೆ ನರ್ತಿಸುವ ಶಿವ ಮತ್ತು ಶಿವನು ತನ್ನ ರುದ್ರವೀಣೆಯನ್ನ ನುಡಿಸೋದನ್ನ ಗಮನಿಸಬಹುದು. ಇನ್ನು ಮುಖ್ಯ ದೇಗುಲದಲ್ಲಿ ಲಕ್ಷ್ಮೀ ದೇವತೆಯು ಪೂರ್ವಕ್ಕೆ ಮುಖ ಮಾಡಿದ್ದು ಅವಳ ಮೇಲಿನ ಬಲಗೈಯಲ್ಲಿ ಶಂಖವನ್ನ, ಮೇಲಿನ ಎಡಗೈಯಲ್ಲಿ ಚಕ್ರ, ಕೆಳಗಿನ ಬಲಭಾಗದಲ್ಲಿ ಜಪಮಾಲೆ ಮತ್ತು ಕೆಳಗಿನ ಎಡಗೈಯಲ್ಲಿ ಗದೆನ ಹಿಡಿದಿದ್ದಾಳೆ. ಮತ್ತು ಅವಳ ಮಂದಿರದ ಎದುರುಗಡೆಯೇ ಭಗವಾನ್ ಶಿವನ ಗುಡಿಯು ಅವನ ಮಕ್ಕಳಾದ ಸುಬ್ರಹ್ಮಣ್ಯ ಮತ್ತು ಗಣೇಶ ಎರಡೂ ಬದಿಯಲ್ಲಿದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ದೇವಾಲಯ ಕಟ್ಟಿದಾಗಿಂದಲೂ ಇಲ್ಲಿ ಪೂಜೆ ನಡೀತಾನೆ ಬಂದಿದೆ. ಈಗಲೂ ಪೂಜೆ ನಡೆಯುತ್ತೆ. ಗೆಳೆಯರೇ, ಇದು ಹಾಸನ ಜಿಲ್ಲೆಯ ಹೊಯ್ಸಳರ ಕಾಲದ ಮೊದಲ ಹಾಗೂ ಅಪರೂಪದ ದೇವಾಲಯವಾದಂತಹ ದೊಡ್ಡಗದ್ದವಳ್ಳಿ ಲಕ್ಷ್ಮೀ ದೇವಾಲಯದ ಕುರಿತಾದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧರ್ಮಕ್ಷೇತ್ರದ ಮಾಹಿತಿ ನೀಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.